ನಮಸ್ತೆ ಸ್ನೇಹಿತರೆ, ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರ ರಾಶಿಗೆ ಪ್ರವೇಶವನ್ನು ಪಡ್ಕೊಂಡು ಕಷ್ಟ ಸುಖಗಳನ್ನು ನೀಡುವಂತಹ ಶನಿದೇವನಿಗೆ ಗಣೇಶನನ್ನು ಕಾಡೋದಕ್ಕೆ, ಅವನ ಜನ್ಮ ರಾಶಿಯನ್ನು ಪ್ರವೇಶ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗೆ ಸಗಣಿ ಹೇಗೆ ವಿಶೇಷತೆಯನ್ನು ಪಡ್ಕೊಳ್ತು ಅನ್ನೋದಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ಅದೇನೆಂದರೆ, ಗಣೇಶ ಒಮ್ಮೆ ವಿಹಾರಕ್ಕೆ ಅಂತ ಹೊರಟಿರ್ತಾನೆ. ಆಗ ಆಕಸ್ಮಿಕವಾಗಿ ಆತನೆದುರು ಶನಿರಾಜ ಬರ್ತಾನೆ. ಈ ಮುದ್ದು ಮುದ್ದಾಗಿ ಕಾಣ್ತಾ ಇರುವಂತಹ ಗಣಪತಿಯನ್ನು ನೋಡಿ ಶನಿರಾಜನಿಗೆ ಗಣಪತಿಯನ್ನು ಒಮ್ಮೆ ಮುಟ್ಟುವಂತಹ, ಅವನ್ನ ಹಿಡ್ಕೊಳ್ಳುವಂತಹ ಮನಸ್ಸಾಗತ್ತೆ. ಆಗ ಗಣಪತಿ ಕಡೆನೇ ಬರ್ತಾ ಇರ್ತಾನೆ. ಹೀಗೆ ಶನಿದೇವ ತನ್ನ ಕಡೆನೇ ಬರ್ತಿರೋದನ್ನು ನೋಡಿ ಗಣೇಶ ನಡುಗಿ ಹೋಗ್ತಾನೆ. ಈ ಮಹಾನ್ ಭಾವ ನನ್ನನ್ನೇನಾದರೂ ಹಿಡಿದುಬಿಟ್ರೆ ಏನು ಗತಿ ಅಂತ ಚಿಂತೆ ಮಾಡಿ ಆತನಿಗೆ ಸಿಗಲೇಬಾರ್ದು ಅಂದ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಓಡ್ತಾ ಇದ್ದಂತಹ ಗಣೇಶನನ್ನು ಶನಿದೇವ ಕೂಗ್ತಾನಂತೆ, ನಿಲ್ಲೋದಕ್ಕೆ ಹೇಳ್ತಾನೆ. ಹಾಗೆ ನಾನು ನಿನಗೇನೂ ತೊಂದರೆ ಕೊಡೋದಿಲ್ಲ, ಒಂದೇ ಒಂದು ಸಾರಿ ನಿನ್ನ ಜನ್ಮರಾಶಿಯನ್ನು ಪ್ರವೇಶ ಮಾಡಿ ಹೊರಟೋಗ್ಬಿಡ್ತೀನಿ, ನಿಂತ್ಕೋ ಅಂತ ಹೇಳ್ತಾನೆ. ಇದಕ್ಕೆ ಒಪ್ಪದೇ ಇರುವಂತಹ ಗಣೇಶ, ನಿನ್ನ ಸಹವಾಸವೇ ಬೇಡಪ್ಪ ಅಂತ ಹೇಳಿ ಓಡು ಹೋಗ್ತಾನೆ. ಗಣೇಶನ ಈ ಮಾತನ್ನು ಕೇಳಿ ಶನಿರಾಜನಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಏನಾದ್ರಾಗಲಿ ಈತನನ್ನು ಹಿಡಿದೇ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿ ಗಣೇಶನ ಬೆನ್ನು ಹತ್ತಾನೆ. ಗಣೇಶ ಇನ್ನೂ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾನೆ. ಆದರೂ ನಮ್ಮ ಡೊಳ್ಳು ಹೊಟ್ಟೆಯ ಗಣೇಶನಿಗೆ ಎಷ್ಟು ಅಂತ ಓಡೋದಕ್ಕೆ ಸಾಧ್ಯ? ಅವನು ಓಡೋದಕ್ಕೆ ಕಷ್ಟವಾಗಿ ನಿಂತೇ ಬಿಡ್ತಾನೆ. ಇದನ್ನು ನೋಡಿದಂತಹ ಶನಿರಾಜ ಖುಷಿಯಾಗಿ ಅವನ ಕಡೆ ಬರೋದಕ್ಕೆ ಶುರು ಮಾಡ್ತಾನೆ. ಆಗ ನಮ್ಮ ಬುದ್ಧಿವಂತ ಗಣೇಶ ಏನು ಮಾಡ್ತಾನೆ ಗೊತ್ತಾ? ಅಲ್ಲೇ ಪಕ್ಕದಲ್ಲಿ ಒಂದು ಹಸು ಹುಲ್ಲನ್ನು ಮೇಯ್ತಾ ಇರುತ್ತೆ. ಅದರ ಮುಂದೆ ಹೋಗಿ ಹುಲ್ಲಿನ ಗರಿಕೆಯಾಗ್ಬಿಡ್ತಾನಂತೆ. ಆ ಗರಿಕೆಯನ್ನು ಹಸು ತಿನ್ನುತ್ತೆ. ಇದನ್ನು ನೋಡಿದಂತಹ ಶನಿರಾಜ ಹೇಗಾದರೂ ಮಾಡಿ ಗಣೇಶನ್ನ ಹಿಡಿಲೇಬೇಕು ಅಂತ ಹೇಳಿ ಅವನು ಸಹ ಹಸು ಮುಂದೆ ಹೋಗಿ ಗರಿಕೆಯಾಗ್ತಾನಂತೆ. ಹಸು ಅದನ್ನು ತಿನ್ನುತ್ತೆ. ಈಗ ಗಣೇಶನಿಗೆ ಪಚಿತಿ ಉಟ್ಕೊಳ್ಳುತ್ತೆ. ಎತ್ತ ಹೋಗೋದು, ಏನು ಮಾಡೋದು ಏನೂ ತಿಳಿದಂತೆ ಹಸುವಿನ ಸಗಣಿಯ ರೂಪದಲ್ಲಿ ಅವನು ಆಚೆ ಬಂದ್ಬಿಡ್ತಾನಂತೆ. ಗಣೇಶ ಹೀಗೆ ಹಸುವಿನ ಸಗಣಿಯ ಜೊತೆ ಹೊರ ಹೋಗಿದ್ದನ್ನು ನೋಡಿ ಶನಿದೇವರಿಗೆ ಅಸಹ್ಯ ಆಗತ್ತೆ. ಅವನು ಅಸಹ್ಯ ಪಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ ಗಣಪತಿ ಶನಿದೇವನಿಂದ ತಪ್ಪಿಸ್ಕೊಳ್ತಾನೆ. ಮತ್ತು ಸಗಣಿಯ ರೂಪದಲ್ಲಿ ಗಣಪತಿ ಹೊರ ಬಂದಿದ್ದರಿಂದ ಅಂದಿನಿಂದ ಸಗಣಿ ವಿಶೇಷತೆಯನ್ನು ಪಡ್ಕೊಂತು ಅಂತ ಹೇಳ್ತಾರೆ. ಹಾಗೆ ಸ್ನೇಹಿತರೆ, ಯಾವುದೇ ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಶನಿಯ ವಕ್ರದೃಷ್ಟಿ ಬೀಳದಿರಲಿ ಅಂತ ಸಗಣಿ ಮತ್ತು ಗರಿಕೆಯನ್ನು ತಂದು ಅದನ್ನು ಸಗಣಿಯನ್ನು ಉಂಡೆ ಮಾಡಿ ಅದಕ್ಕೆ ಗರಿಕೆಯನ್ನು ಮುಡಿಸಿ ಗಣೇಶನನ್ನು ಪ್ರಥಮ ಪೂಜಿತನಾಗಿ ಪೂಜೆ ಮಾಡ್ತಾರೆ. ಇದಾಗಿತ್ತು ಇಂದಿನ ಶನಿದೇವ ಮತ್ತು ಗಣೇಶನ ಕತೆ, ಹಾಗೆ ಸಗಣಿಯ ವಿಶೇಷತೆಯ ಕತೆ. ಸ್ನೇಹಿತರೆ, ಇದೇ ರೀತಿಯ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ಕತೆಯೊಂದಿಗೆ ಸಿಗೋಣ. ಧನ್ಯವಾದಗಳು.